ನಮಸ್ತೆ ಸರ್, ಹಾ, ನಾನು ಹರೀಶ್ ಅಂತ, ರಾಜ್ಯ ಉಪಾಧ್ಯಕ್ಷ, ವನ್ಯಜೀವಿ ಘಟಕಗಳ ದಿನಗೂಲಿ ವರ್ಗದ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ. ಓಕೆ. ನಮ್ಮ ನೌಕರರುಗಳು ಈಗಾಗಲೇ 30ನೇ ತಾರೀಕಿಂದ ಬಂಡೀಪುರ ಸಫಾರಿ ಕೇಂದ್ರದ ಮುಂಭಾಗದಲ್ಲಿ ಹ್ಮ್, ಮುಷ್ಕರ ಹಮ್ಮಿಕೊಂಡಿದ್ದಾರೆ ಸರ್. ಓಕೆ. ನಮ್ಮ ಬೇಡಿಕೆ ಇಷ್ಟೇ, ದಿನಗೂಲಿ ನೌಕರರಾಗಿ 20 ವರ್ಷ 25 ವರ್ಷ ಕೆಲಸ ಮಾಡಿದವ್ರನ್ನ ಏಕಾಏಕಿ ಅವೈಜ್ಞಾನಿಕವಾಗಿ ಹೊರಗುತ್ತಿಗೆಗೆ ನಿಯೋಜನೆ ಮಾಡಿರೋದನ್ನ ರದ್ದುಗೊಳಿಸಿ ಅಂತ ಕೇಳ್ಕೊಂಡಿದ್ದು. ಹ್ಮ್, ಹಾಗೆ 10 ವರ್ಷ ಸೇವೆ ಸಲ್ಲಿಸಿದಂತ ಎಲ್ಲ ನೌಕರರಿಗೂ ಕೂಡ ಸೇವಾ ಭದ್ರತೆ ಕೊಡಿ, ಕ್ಷೇಮಾಭಿವೃದ್ಧಿ ಅಡಿಯಲ್ಲಿ ಸೌಲಭ್ಯ ಕೊಡಿ ಅಂತ ಕೇಳಿದ್ದು. ಓಕೆ. ಹಾಗೆ 8 ಗಂಟೆಗಳ ಕೆಲಸ ಅವಧಿ ಕೊಡಬೇಕು, ಸಮಯದ ಅವಧಿ ನಿಗದಿ ಮಾಡಬೇಕು, 24 ಗಂಟೆ ಕೆಲಸ ಮಾಡ್ತಾ ಇದಾರೆ ಅಂತ ಕೇಳಿದ್ದು. ಹ್ಮ್, ಹೀಗೆ ನಮ್ದು ಒಂದು 8 ಬೇಡಿಕೆಗಳನ್ನ ಇಟ್ಟು ನಾವು ಮುಷ್ಕರ ಹಮ್ಮಿಕೊಂಡಿದ್ದು. ಓಕೆ. ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು, ಅರಣ್ಯ ಖಾತೆ ಸಚಿವರು, ನೌಕರ ಬಗ್ಗೆ ಅವ್ರಿಗೆ ಸ್ವಲ್ಪ ಅಪಾರವಾದ ಕಾಳಜಿ ಇದೆ ಅಂದ್ಬಿಟ್ಟು ನಮ್ಗೆಲ್ಲರಿಗೂ ಮನವರಿಕೆ ಆಗಿದೆ. ಹಾಗೆ ಅವ್ರು ಅದೇ ರೀತಿ ಒಂದು ಟಿಪ್ಪಣಿನೂ ಕೂಡ ಮಾಡಿದ್ರು. ಹ್ಮ್, ಇಲಾಖೆಯ ಮುಂಚೂಣಿ ಸಿಬ್ಬಂದಿಗಳು ಇಲಾಖೆಯಲ್ಲಿ ಯಾವ ರೀತಿ ನೇರ ಪಾವತಿ ತಗೋತಿದ್ರು ಅದು ಒಳಪಡಿಸೋಕೆ ಅಡ್ವೊಕೇಟ್ ಆಫ್ ಜನರಲ್ ಹತ್ರ ನಾವು ಮಾಹಿತಿ ತಗೋಬೇಕು, ಅದನ್ನ PCCF ಗೆ ಹೇಳಿದೀನಿ ಅಂದ್ಬಿಟ್ಟು ಒಂದು ಆದೇಶ ಹಾಕ್ತಾರೆ ಟಿಪ್ಪಣಿಲಿ. ಓಕೆ. ಈ ತರ ಆದೇಶಗಳು ಟಿಪ್ಪಣಿಗಳು ಈಗಾಗಲೇ ಕೆಲವು ತಿಂಗಳಿಂದನೂ ಆಗ್ತಾನೆ ಇದಾವೆ ಸರ್. ಓಕೆ ಸರ್. ಮಾನ್ಯ ಅರಣ್ಯ ಖಾತೆ ಸಚಿವರೇ 2-3 ಟಿಪ್ಪಣಿ ಮಾಡಿದ್ದಾರೆ ನಮ್ಮ ಮುಂಚೂಣಿ ಸಿಬ್ಬಂದಿಗಳ ಪರವಾಗಿ. ಓಕೆ ಸರ್. ಯಾವುದೇ ಒಂದು ಆದೇಶಕ್ಕೂ ಕೂಡ ಇವತ್ತು ಯಾರು ನಮ್ಮ ಅರಣ್ಯ ಇಲಾಖೆ ಮುಖ್ಯಸ್ಥರಾಗ್ಬೋದು, ಅರಣ್ಯ ಇಲಾಖೆಯ ವನ್ಯಜೀವಿ ಮುಖ್ಯ ಪರಿಪಾಲಕರು ನಮ್ಮ ಪುಷ್ಕರ್ ಸಾಹೇಬ್ರಾಗ್ಬೋದು, ಹ್ಮ್, ಯಾರು ಕೂಡ ಇವತ್ತು ನಮ್ಮ ಮುಂಚೂಣಿ ಸಿಬ್ಬಂದಿಗಳ ಪರವಾಗಿ ಹ್ಮ್, ಒಂದು ಸುತ್ತೋಲೆನ ಹೊರಡಿಸ್ಲಿಕ್ಕೆ ಇನ್ನೂ ಕೂಡ ಅವ್ರಿಗೆ ಟೈಮ್ ಆಗಿಲ್ಲ. ಓಕೆ. ಹಾ, ಹಾಗಾಗಿ ನಮ್ಗೆ ಈ ತರ ಟಿಪ್ಪಣಿಗಳನ್ನ ನೋಡಿ ನೌಕರುಗಳು ಯಾರು ಕೂಡ ಈ ಸಲ ಸಮಾಧಾನ ಪಡ್ಕೊಂಡು ಹೋಗೋಂತ ಪ್ರಮೇಯನೇ ಇಲ್ಲ ಸರ್. ಓಕೆ. ಎಲ್ಲಾ ನೌಕರುಗಳು ನಮ್ಗೆ ಆದೇಶ ಪ್ರತಿ ಏನು ಈ ಹೊರಗುತ್ತಿಗೆ ಅನ್ನೋ ಜೀತ ಪದ್ಧತಿ ಇದೆಯಲ್ಲ ಸರ್, ಹ್ಮ್, ಈ ಜೀತ ಪದ್ಧತಿ ಹೋಗ್ಬೇಕು, ಆ ಆದೇಶ ಬರೋ ತನಕನು ನಾವ್ ಯಾರು ಕೂಡ ಇಲ್ಲಿಂದ ಎದೋಗಲ್ಲ ಅಂತ ಕೂತಿದ್ದಾರೆ ಸರ್. ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ತನಕ ನೋಡಿ ಇವತ್ತು 2ನೇ ದಿನ ಕಾಲಿಟ್ಟಿದೀವಿ. ಹ್ಮ್. 2ನೇ ದಿನ ಕಾಲಿಟ್ರು ಕೂಡ ಇಲಾಖೆಯ ಮುಖ್ಯಸ್ಥರು ಯಾರು ಕೂಡ ಬಂದಿಲ್ಲ ಇಲ್ಲಿಗೆ. ಬಂದಿಲ್ಲ. ಇದ್ರಲ್ಲೇ ಹಾ, ಅರ್ಥ ಆಗ್ಬೇಕು ಸರ್, ಮುಂಚೂಣಿ ಸಿಬ್ಬಂದಿಗಳನ್ನ ಯಾವ ರೀತಿ ಅಸಡ್ಡೆತನದಿಂದ ನೋಡ್ಕೊಳ್ತಾ ಇದಾರೆ ಅಂತ ನಾವು ಮನಗೊಳ್ಬೇಕು. ಹ್ಮ್, ನಮ್ದು ಇಷ್ಟೇ ಸರ್, ನಮ್ಮಲ್ಲಿ ಅರಣ್ಯ ಖಾತೆ ಸಚಿವರು ನೌಕರ ಬಗ್ಗೆ ಇರುವಂತ ಕಾಳಜಿ ನಮ್ಮ ಇಲಾಖೆ ಮುಖ್ಯಸ್ಥರಿಗೆ ಯಾಕಿಲ್ಲ? ಹಾ, ಇವತ್ತೊಂದ್ ದಿನ ಇಲಾಖೆಯಲ್ಲಿ 50 ಭಾಗ ನೌಕರರುಗಳು ಎಲ್ಲಾ ಆಂಟಿ ಪೋಚಿಂಗ್ ಕ್ಯಾಮ್ರಾ ಬಂದಿದ್ದಾರೆ. ಓಕೆ. ನಾಳೆಗೆ ಸರ್ 100ಕ್ಕೆ 100 ಭಾಗನು ರಾಜ್ಯಾದ್ಯಂತ ಎಲ್ಲರೂ ಕೂಡ ಬಂದು ಸೇರ್ತೀವಿ, ಜಮಾವಣೆ ಆಗೇ ಆಗ್ತೀವಿ ಇಲ್ಲಿ. ಹೌದಾ? ಇನ್ನೊಂದ್ ಏನಪ್ಪಾ ಅಂದ್ರೆ ಸರ್, ಇವತ್ತು ಕಾರ್ಮಿಕ ದಿನಾಚರಣೆ ಇತ್ತು, ಹ್ಮ್, ಅದ್ರಲ್ಲೂ ಕೂಡ ನಮ್ಮ ಮೇಲೆ ಶೋಷಣೆ ಆಗಿ ನಾವು ಯಾವ ರೀತಿ ಕಾರ್ಮಿಕ ದಿನಾಚರಣೆ ಅನುಭವಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹ್ಮ್, ನಮ್ಮ ನೌಕರುಗಳೆಲ್ಲ ಕೇಳ್ತಿರೋದು ಇಷ್ಟೇ ಸರ್, ಸಂಘಟನೆಯಿಂದ ನಮ್ಗೆ ನ್ಯಾಯ ಸಿಗೋದು ಯಾಕೋ ಡೌಟ್. ಯಾಕಂದ್ರೆ ನೀವು ಅಧಿಕಾರಿಗಳ ಪರವಾಗಿ ಮಾತಾಡ್ತಾ ಇದ್ದೀರಾ. ಹ್ಮ್, ನೀವು ಹೋರಾಟ ವರ್ಸ್ತಾ ಇರ್ಲಿ, ನಾವಂತ ಇಲ್ಲಿಂದ ಎದ್ದೋಗಲ್ಲ ಸರ್. ಹ್ಮ್, ನಾವು ನಾಳೆ ದಿನ ರಸ್ತೆ ತಡೆನೂ ಮಾಡ್ತೀವಿ, ಬಂಡೀಪುರ ಸಫಾರಿನೂ ಕೂಡ ಬಂದ್ ಮಾಡ್ತೀವಿ ಅನ್ನೋದನ್ನ ನೌಕರುಗಳೆಲ್ಲರೂ ಹೇಳ್ತಾ ಇದಾರೆ ಸರ್. ಹೇಳ್ತೇನೆ. ಸಚಿವರಿಗೆ ನಾನು ಮನವಿ ಏನಪ್ಪಾ ಅಂದ್ರೆ ಸರ್, ಸಚಿವರ ಬಗ್ಗೆ ನೌಕರುಗಳಿಗೆ ತುಂಬಾ ಅಭಿಮಾನ ಇದೆ ಸರ್. ಓಕೆ. ಏನಂದ್ರೆ ನೌಕರುಗಳಿಗೂ ಅವ್ರ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ, ಒಳ್ಳೆ ಅಭಿಮಾನ ಇದೆ. ಯಾಕೆಂದ್ರೆ ದೂರವಾಣಿಲಿ ಮಾತಾಡಿದೀವಿ, ಹಾ, ಹೇಳ್ದ ಅರ್ಧ ಗಂಟೆಗೆ ಒಂದು ಟಿಪ್ಪಣಿ ಮಾಡಿ ಕಳ್ಸಿದ್ದಾರೆ ಹಾ, ನಮ್ಮ ಅರಣ್ಯ ಖಾತೆ ಸಚಿವರು. ಓಕೆ ಸರ್. ಅವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ, ನೌಕರುಗಳಿಗೆ ನ್ಯಾಯ ಒದಗಿಸ್ಕೊಟ್ಟೆ ಕೊಡ್ತಾರೆ ಅವರು ಅಂತ. ಹ್ಮ್, ಅವರು ಈ ಮುಷ್ಕರ ವೇದಿಕೆಗೆ ಬಂದು ಹ್ಮ್, ಏನು ಈ ಜೀತ ಪದ್ಧತಿನ ತೊಲಗಿಸಿದೀನಿ ಕಣ್ರಪ್ಪ, ನಾನು ತೆಗ್ದಾಕಿದೀನಿ, ಇಲಾಖೆಯಿಂದ ನಿಮ್ಗೆಲ್ಲ ನೇರ ಪಾವತಿ ಮಾಡ್ತೀನಿ ಅಂತ ಅವ್ರು ಒಂದು ಆದೇಶ ಪ್ರತಿ ಕೊಟ್ರೆ, ಹ್ಮ್, ಮತ್ತೆ 10 ವರ್ಷ ಆದವ್ರಿಗೆ ಸೇವಾ ಭದ್ರತೆ ಕೊಟ್ರೆ ಹ್ಮ್, ಈ ಸ್ಟ್ರೈಕ್ ನ ವಿತ್ಡ್ರಾ ಮಾಡ್ತೀವಿ ಸರ್. ಅರಣ್ಯ ಮಂತ್ರಿಗಳು ವೇದಿಕೆಗೆ ಬರಲೇಬೇಕು ಅನ್ನೋದು ನೌಕರುಗಳ ಒತ್ತಾಸೆ ಸರ್. ಓಕೆ. ಈಗ ಎಷ್ಟು ಜನ ಇದ್ದೀರಾ ಸರ್? ಏನ್ ಅಲ್ಲಿ ಈಗ ಪ್ರತಿಭಟನಾ ಸ್ವರೂಪ ಏನಿದೆ ಸರ್? 1,500ರಿಂದ 2,000 ಜನ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಸರ್. ಎಲ್ಲಿ ಮೇಲ್ಕಾಮನಹಳ್ಳಿ ಹತ್ರ ಇದ್ದೀರಾ? ಮೇಲ್ಕಮ್ನಹಳ್ಳಿ ಗೇಟ್ ಹತ್ರ ಸರ್. ಓಕೆ. ಹಾ, ಇವತ್ತು 2ನೇ ದಿನ ಆಗಿದೆ, ನಾಳೆ 3ನೇ ದಿನ ಇದೆ. ನಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ ಇದು ದಿನೇ ದಿನ ಇನ್ನು ಕಂಟಿನ್ಯೂ ಆಗ್ತಾನೆ ಇರ್ತದೆ. ನಿರ್ದಿಷ್ಟ ಅವಧಿಯಾಗಿ ಹೌದು ಮಾಡ್ತೀರಾ? ಹೌದು ಸರ್, ಹೌದು ಸರ್, ಹೌದು. ಹಾ.